ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಕೆಲವು ಪ್ರಾಡಕ್ಟ್ಸ್ ಇದೆ ನಾನ್ ರಿಟರ್ನೇಬಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಆ ಕ್ಯಾಟಗರಿಯಲ್ಲಿ ಸೇಲ್ ಮಾಡ್ತಾ ಇದ್ರೆ ನಿಮಗೆ ಕಸ್ಟಮರ್ ರಿಟರ್ನ್ಸ್ ಬರಲ್ಲ. ಎಕ್ಸಾಂಪಲ್ಗೆ ಫುಡ್ ಪ್ರಾಡಕ್ಟ್ಸ್ ತಗೊಂಬಿಡಿ, ಲೈಕ್ ಪಿಕ್ಕಲ್ ಅಂದ್ರೆ ಉಪ್ಪಿನಕಾಯಿ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಪ್ರಾಡಕ್ಟ್ಸ್ ಏನಂದ್ರೆ ಕಸ್ಟಮರ್ ತಗೊಂಡು ಕಸ್ಟಮರ್ ಅದು ಟೇಸ್ಟ್ ಮಾಡಿ ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ರಿಟರ್ನ್ ಮಾಡೋದು, ಆ ತರ ಆ ಪ್ರಾಡಕ್ಟ್ಸ್ ಅಲ್ಲಿ ಆಗಲ್ಲ. ಓಕೆ, ಸೊ ಇದಕ್ಕೆ ಕೆಲವರು ಅನ್ಕೊಂತಾರೆ ಇದರಲ್ಲಿ ರಿಟರ್ನ್ ಆಗಲ್ಲ ಅಂತ ಅನ್ಕೊಂತಾರೆ ಸೆಲ್ಲರ್ಸ್. ಬಟ್ ನಾನ್ ರಿಟರ್ನ್ ಪ್ರಾಡಕ್ಟ್ಸ್ ರಿಟರ್ನ್ ಆಗತ್ತೆ, ಕಸ್ಟಮರ್ ರಿಟರ್ನ್, ಕೊರಿಯರ್ ರಿಟರ್ನ್ ಆಗತ್ತೆ. ಓಕೆ, ಕಸ್ಟಮರ್ ರಿಟರ್ನ್ ಹೆಂಗಾಗತ್ತೆ ಅಂದ್ರೆ ನೀವು ಏನಾದ್ರೂ ರಾಂಗ್ ಪ್ರಾಡಕ್ಟ್ ಕಳ್ಸಿದ್ರೆ, ಅಂದ್ರೆ ಕಸ್ಟಮರ್ ಆರ್ಡರ್ ಮಾಡಿರೋದೇ ಬೇರೆ, ನೀವು ಕಳ್ಸಿರೋದೇ ಬೇರೆ, ಆ ಟೈಮಲ್ಲಿ ಕಸ್ಟಮರ್ ಟಿಕೆಟ್ ರೈಸ್ ಮಾಡ್ಬೋದು, ಕಂಪ್ಲೇಂಟ್ ಮಾಡಿ ಪ್ರಾಡಕ್ಟ್ ರಿಟರ್ನ್ ಮಾಡ್ಬೋದು. ಓಕೆ, ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಬೋದು. ಸೊ ಅದೇ ತರ ನೀವು ಏನಾದ್ರು ಡ್ಯಾಮೇಜ್ ಪ್ರಾಡಕ್ಟ್ ಕಳ್ಸಿದೀರಾ, ಓಕೆ, ಆ ಟೈಮಲ್ಲೂ ಪ್ರಾಡಕ್ಟ್ಸ್ ರಿಟರ್ನ್ ಆಗತ್ತೆ. ಸೊ ಅದಕ್ಕೆ ಯಾವತ್ತೂ ಅಷ್ಟೇ ನಾನ್ ರಿಟರ್ನೇಬಲ್ ಪ್ರಾಡಕ್ಟ್ಸ್ ರಿಟರ್ನ್ ಆಗಲ್ಲ ಅನ್ಕೊಂಡು ಇದು ಮಾಡಬೇಡಿ. ನೀವು ಏನಾದ್ರೂ ಡಿಫೆಕ್ಟ್ ಪ್ರಾಡಕ್ಟ್ ಕಳ್ಸಿದ್ರಿ, ಇಲ್ಲ ಪ್ರಾಡಕ್ಟ್ ಚೇಂಜ್ ಮಾಡಿ ಕಳ್ಸಿದ್ರೆ ಫ್ಲಿಪ್ಕಾರ್ಟ್ ಅಮೆಝಾನ್ ಅವರು ಅಲೌ ಮಾಡ್ತಾರೆ ರಿಟರ್ನ್ ಮಾಡಕ್ಕೆ ಪ್ರಾಡಕ್ಟ್, ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡಕ್ಕೆ. ಸೊ ನೀವೇನಾದ್ರೂ GST ರಿಜಿಸ್ಟ್ರೇಷನ್ ಏನಾದ್ರೂ ಮಾಡಿಸ್ಬೇಕಂದ್ರೆ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು GST ರಿಜಿಸ್ಟ್ರೇಷನ್ ಮಾಡ್ಬೋದು. ನಿಮ್ದು ಆನ್ಲೈನ್ ಆಫ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು.